ದೆಹಲಿಯ ಬಳಿಕ ಕರ್ನಾಟಕದಲ್ಲೂ ನೀಟ್ ಕಿಚ್ಚು. ನೀಟ್ ಹಗರಣದ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ. ದೆಹಲಿಯ ಬಳಿಕ ಕರ್ನಾಟಕದಲ್ಲೂ ನೀಟ್ ಕಿಚ್ಚು. ನೀಟ್ ಹಗರಣ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್. ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ, ಬೃಹತ್ ಪ್ರತಿಭಟನೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬಿಗಿಪಟ್ಟು. ಟೈರ್ಗೆ ಬೆಂಕಿಯನ್ನ ಹಚ್ಚಿ ವಿದ್ಯಾರ್ಥಿಗಳ ತೀವ್ರ ಆಕ್ರೋಶ. ಪೊಲೀಸ್ ಹಾಗೂ ವಿದ್ಯಾರ್ಥಿಗಳ ನಡುವೆ ವಾಗ್ವಾದ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಂತಹ ಪೊಲೀಸ್. ಏನಾಗ್ತಾ ಇದೆ? ಕರ್ನಾಟಕದಲ್ಲೂ ಕೂಡ ನೀಟ್ ಕಿಚ್ಚು ಜಾಸ್ತಿಯಾಗಿ ಹೋಗ್ತಾ ಇದೆ. ಕರ್ನಾಟಕ ದೆಹಲಿಯ ಬಳಿಕ ಈಗ ಕರ್ನಾಟಕದಲ್ಲಿ ನೀಟ್ ಕಿಚ್ಚು ಹಿಂಗೆ ಹೋಗ್ತಾ ಹೋದ್ರೆ ಇಡೀ ಭಾರತದಾದ್ಯಂತ ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರತಿಭಟನೆಗಳಾಗುತ್ತೆ. ಬಿಜೆಪಿಯವ್ರು ಏನು ಮಾಡ್ತೀರಿ ನೀವು? ಒಂದು ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಡಿ ಅಂತ ಕೇಳೋಕ್ಕಾಗಲ್ಲ ನಿಮಗೆ? ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಇದು ವೈಫಲ್ಯವಾಗಿದೆ ಅಂತ ಹೇಳಿ. 4-5 ಸಲ ನೀವು ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡ್ತಾ ಕೂತ್ಕೊಂಡ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕು? ನೀವು ಯೂತ್ಸ್ಗಳನ್ನ ಎದುರಾಕೊಳ್ತಾ ಇದ್ದೀರಾ. ಬಿಜೆಪಿ ಯೂತ್ಸ್ಗಳನ್ನ ಎದುರಾಕೊಳ್ತಾ ಇದ್ದೀರಾ. ಒಂದೇ ಒಂದು ರಾಜೀನಾಮೆ ಏನಾಗುತ್ತೆ ಕೊಟ್ರೆ ಕುಡಿಸಿದ್ರೆ? ಅವ್ರೇನು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರಾ? ಇಲ್ಲ ಅಲ್ವಾ? ಅವ್ರು ಕೇಳ್ತಾ ಇರೋದು ಒಂದೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ. Monkey